ರೋಗದಿಂದ ಬಳಲ್ತಾ ಇದ್ರೆ, ಅನಾರೋಗ್ಯದ ಸಮಸ್ಯೆಯಿಂದ ನರಳ್ತಾ ಇದ್ರೆ, ಸಾಲಬಾಧೆಯಿಂದ ಕಷ್ಟಪಡ್ತಾ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸಮಸ್ಯೆಗಳು ನಿಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಾ ಇದ್ರೆ, ಈ ಎಲ್ಲಾ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಕಂಡುಕೊಳ್ಳಬಹುದು. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡೋ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ಅಶ್ವಿಜಾ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು ಹಾಗೂ ಅಮಾನುಷ ಶಕ್ತಿ ಸಾಧಕರು ಹಾಗೂ ಪೂರ್ವ ಜನ್ಮ ಚಿಕಿತ್ಸಕರು ಆಗಿರುವಂತಹ ಶ್ರೀಮತಿ ಕೃಪಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ತಮಗೂ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂಥ ವಿಜಯ ಚಾನಲ್ನ ವೀಕ್ಷಕರಿಗೆ ಒನ್ಸ್ ಅಗೇನ್ ಸ್ವಾಗತ ಅಂತ ಹೇಳ್ತಾ, ನಾನೆಲ್ಲ ಪ್ರೀತಿಯ ಗುರುವರಿಯರನ್ನು ಮಾತೃದೇವತೆಯನ್ನು ವಂದಿಸ್ತಾ, ಹಾಗೆ ನನಗೆ ಈ ಅವಕಾಶವನ್ನು ಕೊಟ್ಟಿರುವಂಥ ಎಲ್ಲ ಪ್ರೊಪ್ರೇಟ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್. ನಿಮಗೆ ವೆಲ್ಕಮ್. ಯಾಕಂದರೆ ಇವತ್ತು ನನ್ನ ಜೊತೆ ನೀವು ಮೊದಲ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ನೀವು ಕಳೆದ ಸಂಚಿಕೆಯಲ್ಲಿ ವಂದ್ಯಾದೋಷಗಳ ಬಗ್ಗೆ ಹೇಳ್ತಾ ಇದ್ರಿ. ಇವತ್ತಿನ ಸಂಚಿಕೆಯಲ್ಲಿ ಅದರ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ. ಸೊ ನೋಡಿ, ನಾನು ಗುರುವಾರ ಹೇಳಿದ್ದೆ ವಂದ್ಯಾದೋಷಗಳು ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂದರೆ ಸ್ತ್ರೀಯರಲ್ಲಿ ಅಥವಾ ಫೀಮೇಲ್ಸಲ್ಲಿ ಅಂತ ಹೇಳ್ಕೊಂಡು, ಅದೇ ಥರನೇ ವಂದ್ಯಾದೋಷ ಅಲ್ಲದೆ ನಮಗೆ ಬೇರೆ ಯಾವುದೇ ಸಂತಾನ ತೊಂದರೆ ಆಗಿರ್ಬೋದು, ಅಥವಾ ವಾಹನಗಳಿಂದ ಏನಾದರೂ ಪದೇ ಅಪಘಾತಗಳಾಗಿರ್ಬೋದು, ಅಥವಾ ಭೂಮಿಗೆ ವ್ಯಾಜ್ಯಗಳಾಗಿರ್ಬೋದು, ಅಥವಾ ಯಾವುದೇ ಸಾಲ ಬಾಧೆಗಳಾಗಿರ್ಬೋದು, ನಮ್ಮ ಜೀವನದಲ್ಲಿ ಬಂಧುಗಳಿಂದ ಕಲಹ ಆಗಿರ್ಬೋದು, ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಯಾವುದೇ ರೀತಿಯ ತೊಂದರೆಗಳು ಅಂತ ನಾವು ಹೋದಾಗ, ಯಾರಾದರೂ ನಮ್ಮಂಥವ್ರ ಹತ್ರ ಆಗಿರ್ಬೋದು ಅಥವಾ ಇನ್ನೊಬ್ಬರ ಹತ್ರ ಹೋದಾಗ ಏನಂತಾರೆ, ರಾಹುಕೇತು ಶಾಂತಿ ಮಾಡಿಸಿ ಅಥವಾ ಸರ್ಪ ಸಂಸ್ಕಾರ ಮಾಡಿಸಿ, ಆಶ್ಲೇಷ ಬಲಿ ಮಾಡಿಸಿ ಅಥವಾ ನಾಗರ ಪ್ರತಿಷ್ಠಾಪನೆ ಮಾಡಿಸಿ ಅಂತ ಹೇಳ್ತಾರೆ ಮೇಡಮ್. ನಿಮಗೆ ಕಾಮನ್ ಆಗಿ ಗೊತ್ತಿರೋವಂಥದ್ದು. ಅಂತಹ ಸಂದರ್ಭದಲ್ಲಿ ಇವೆಲ್ಲ ಪೂಜೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ, ಒಂದು ಹುತ್ತದ ಹತ್ರ ಹೋಗಬೇಕು. ಆ ಹುತ್ತದ ಹತ್ರ ಹೋಗ್ಬಿಟ್ಟು 11 ದಿನಗಳ ಕಾಲ 101 ಬಾರಿ ಓಂ ನಾಗರಾಜ ವಿದ್ಮಯೇ ಅಂತ ಹೇಳಿಕೊಂಡು ನೀವು 101 ಪ್ರದಕ್ಷಿಣೆಯನ್ನು ಹಾಕಬೇಕು. ಹಾಕೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ, ಮೊದಲನೇ ದಿನ ಹೋಗಬೇಕಾದ್ರೆ ನೀವು ಶುಚಿರ್ಭೂತರಾಗಿರಬೇಕು. ತಲೆಗೆ ಎಣ್ಣೆ ಸಮೇತ ಹಾಕಿರ್ಬೋದು. ಆಗ ಜೊತೆಗೆ ಉಗುರುಗಳನ್ನ ಕಟ್ ಮಾಡಿರಬೇಕು. ಮಾಂಸಾಹಾರವನ್ನು ಸೇವಿಸಬಾರ್ದು. ಸ್ತ್ರೀಯರಿಗೇ ಎಸ್ಪೆಷಲಿ ಹೇಳ್ತಾ ಇರೋದು. ಸ್ತ್ರೀಯರು ಏನು ಮಾಡಬೇಕು ಅಂದರೆ, ನಮ್ಮ ಕೂದಲು ಅಂತ ನಾವೇನು ಹೇಳ್ತೀವಿ, ಈ ಥರ ಬಿಟ್ಕೊಳ್ಳೋದು, ನಾನು ಇವತ್ತು ಬಿಟ್ಟಿದ್ದೀನಲ್ಲ ಆ ಥರ ಬಿಟ್ಕೊಳ್ಳೋದು, ಅವೆಲ್ಲ ಮಾಡಬಾರ್ದು. ಕ್ಲೀನಾಗಿ ಕೂದಲನ್ನ ಗಂಟು ಹಾಕಿ ಅರಿಶಿನ ಕುಂಕುಮ ಹಾಕ್ಕೊಂಡು ತಲೆಗೆ ಹೂ ಮುಡ್ಕೊಂಡು ಕೈಗೆ ನಾವು ಸುಮಂಗಲಿ ಇರುವಂತ ಏನಂತೀವಿ ಅದನ್ನೆಲ್ಲ ಹಾಕ್ಕೊಂಡು 101 ಬಾರಿ ಹೋಗಬೇಕು. ಅಂದರೆ 101 ಬಾರಿ ಸುತ್ತಬೇಕು. ಆ ಸುತ್ತೋಕ್ಕಿಂತ ಮುಂಚೆ ಅವತ್ತಿನ ದಿನ ಫಸ್ಟ್ ನಾವು ಹುತ್ತಕ್ಕೆ ಏನು ಮಾಡಬೇಕು ಅಂದರೆ, ಹಾಲು ಮತ್ತು ನೀರನ್ನು ಫಸ್ಟ್ ದಿನ ತಗೊಂಡೋಗಿ ಇಡಬೇಕು. ಇಡೋದು ಅಂತಂದರೆ ಕೆಲವ್ರು ಏನು ಮಾಡಿಬಿಡ್ತಾರೆ ಗೊತ್ತಾ, ಹುತ್ತಕ್ಕೆ ಎಷ್ಟು ಬೇಕು ಒಂಚೂರು ಹಾಕ್ಬಿಡೋದು. ಕೆಲವರು ಬಗ ಅಂತ ಸುರಿತಾರೆ. ಆ ಥರ ಹಾಲನ್ನು ಆಗಲಿ ಅಥವಾ ಹುತ್ತಕ್ಕೆ ನೀರನ್ನಾಗಲಿ ಬಾಳೆಹಣ್ಣಾಗಲಿ ಮೊಟ್ಟೆಯನ್ನಾಗಲಿ ಹೊಡೆದು ಆ ಥರ ಹಾಕಬಾರ್ದು. ಆ ನಂತರದಲ್ಲಿ ನೀವೇನು ಮಾಡಬೇಕು ಅಂದರೆ, ಕರೆಕ್ಟಾಗಿ 1 ರೂಪಾಯಿ ಇಟ್ಕೋಬೇಕು. ಕೈಯಲ್ಲಿ ಈ ಥರ 1 ರೂಪಾಯಿ ಇಟ್ಬಿಟ್ಟು ಇದರಲ್ಲಿ ಕೈಯಲ್ಲಿ ಈ ಥರ ಇಟ್ಕೊಂಡು ಆ ಹುತ್ತದ ಹತ್ರ ನಿಂತ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಅಂದರೆ, ಅವತ್ತು ಫಸ್ಟ್ ದಿನ ಹೋದಾಗ ನಿಮ್ಮ ಮನೆ ದೇವರು ಏನಿದೆ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ನಿಮ್ಮ ಕುಲದೇವರು ಅಂತ ಏನಿದೆ ಕುಲದೇವ್ರನ್ನ ನೆನೆಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ಇಷ್ಟ ದೇವ್ರನ್ನ ನೆನೆಸ್ಕೊಳ್ಳಿ. ಗುರುಗಳು ಅಂತ ಏನಿದ್ದಾರೆ ಇವರು, ಅವೆಲ್ಲವಕ್ಕಿಂತ ಮುಂಚೆ ಗಣಪತಿ ಆರಾಧನೆ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಿಬಿಟ್ಟು ಆ ನಂತರ ಹುತ್ತದ ಹತ್ರ ಬರಬೇಕು. 101 ಬಾರಿ ಪ್ರದಕ್ಷಿಣೆ ಮಾಡಬೇಕು. ನೀವು 101 ಬಾರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಯಾರಾದರೂ ನಿಮ್ಮ ಜೊತೆಗೆ ಒಬ್ರು ಇರಬೇಕು. ಈಗ ನಾನು ಪ್ರದಕ್ಷಿಣೆ ಮಾಡ್ತಿದ್ದೆ ಅಂದ್ಕೊಳ್ಳಿ, ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗಬೇಕು. ಒಂದು ಪೇಪರು ತಪ್ಪಿದರೆ ಪೆನ್ ಇಟ್ಕೋಬೇಕು. ಯಾವ ದಿನ ಆರಂಭ ಮಾಡಿದೆ, ನಾನು ಎಷ್ಟು ಗಂಟೆಗೆ ಆರಂಭ ಮಾಡಿದೆ ಅಂತ ಹಾಕೋಬೇಕು. ಆ ನಂತರ 1, 2 ನೀವು ಹಿಂಗೆ ಸುತ್ತಿ ಬಂದಮೇಲೆ 1 ಸುತ್ತು 2, 3 ಅಂತ ಈ ಥರ 101 ಬಾರಿ ಸುತ್ತಬೇಕು. ಯಾಕಂದರೆ ನಾವು ಸುತ್ತುತ್ತಾ ಇರ್ತೀವಿ, ನಮಗೆ ಗೊತ್ತಾಗಲ್ಲ. ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ಆ ಕಡೆಗಿರಬೇಕು, ಈ ನಂಬರ್ಗಳ ಕಡೆಗೆ ಇರಬಾರ್ದು. ಯಾರು ಜೊತೆಗೆ ಇರ್ತಾರೆ ಅವ್ರು ಹೋಗಿ ಆ ಥರ ಮಾಡಬೇಕು. ಹಾಗೆ ನೀನು ದಿನ ಹಾಲನ್ನ ತೊಗೊಂಡೋಗಿ ಹುತ್ತದ ಹತ್ರ ಇಟ್ಟರು ಸಾಕು. ನೀವು ಹುತ್ತದೊಳಗಡೆ ಹಾಲು ಹಾಕೋದು ಮೊಟ್ಟೆ ಹಾಕುವಂಥದ್ದು ಮಾಡಬಾರ್ದು. ಆ 11 ದಿನಗಳವರೆಗೆ ನೀವು ಕನಸಿಗಾಗಿ ಕಾಯಬೇಕು. ಆ 11 ದಿನಗಳ ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು. ಯಾಕಂದರೆ ಇವತ್ತಿನ ಸಂಚಿಕೆಯಲ್ಲಿ ಕನಸಿನ ಬಗ್ಗೆನೇ, ಕನಸಿನ ಮಹತ್ವಗಳ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಆ 11 ದಿನಗಳು ಕನಸಿನಲ್ಲಿ ನೀವೇನು ಮಾಡಬೇಕು ಅಂದರೆ, ಬೆಳ್ಳುಳ್ಳಿ ಶುಂಠಿ ತಿನ್ನಬಾರ್ದು. ಹಾಗೆ ಹೊರಗಡೆ ಹೋಗಿ ಮಲಗುವಂಥದ್ದು ಅಥವಾ ಮಾಂಸಾಹಾರ ಸೇವಿಸುವಂಥದ್ದು, ಅಥವಾ ಯಾರಾದರೂ ಮುಟ್ಟಾದ ಸ್ತ್ರೀಯರಾಗಿರ್ಬೋದು ಅಂಥವ್ರು ನಮ್ಮ ಮನೆಗೆ ಬರಬಾರ್ದು. ನಾವು ಅಂಥವರ ಮನೆಗೆ ಹೋಗಬಾರ್ದು. ಈ ಪ್ರದಕ್ಷಿಣೆ ಮಾಡಬೇಕಾದ್ರೆ ಗೌಪ್ಯವಾಗಿ ಇಟ್ಕೋಬೇಕು. ಯಾರ ಹತ್ರನೂ ಹೇಳಬಾರ್ದು. ಕನಸಿನಲ್ಲಿ ನಿಮಗೆ ನಾಗರಾಜ ಅಥವಾ ನಾಗದೇವತೆ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಕಾಣಿಸ್ತಾರೆ. ಏನು ನಾಗದೇವರೇ ಕಾಣಿಸ್ಬೇಕಂತ ಕೆಲವರು ಕೇಳ್ತಾರೆ, ಕೇವಲವಾಗಿ ಮಾತಾಡ್ತಾರೆ. ನಮ್ಮ ಸನಾತನ ಧರ್ಮ ಆಗಿರ್ಬೋದು, ನಮ್ಮ ಪೌರಾಣಿಕ ಬಗೆಯಾಗಿ. ಸೊ ದಯವಿಟ್ಟು ಆ ಥರ ಮಾತಾಡೋಕೆ ಹೋಗ್ಬೇಡಿ. ಕನಸಿನ ಮಹತ್ವಗಳನ್ನು ಅರ್ಥವರಿಗೆ ಮಾತ್ರ ಈ ವಿದ್ಯೆ ಗೊತ್ತಿರುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನೀವು ಸುತ್ತಿ ಆದ ನಂತರ
ಕನಸಿನಲ್ಲಿ ಏನಾದರೂ ನಿಮಗೆ ನಾಗದೇವರು ಇವ್ರು ಏನಾದರೂ ಕಾಣಿಸ್ಕೊಂಡ್ರೆ ಮಾಡಬೇಕು. ಅಥವಾ ನಮಗೆ ಕುಜ ರಾಹು ಶಾಂತಿ ಆಗಿರ್ಬೋದು, ಅಥವಾ ರಾಹುಕೇತು ಶಾಂತಿಗಳಾಗಿರ್ಬೋದು, ಅಥವಾ ನಮ್ಮ ದಶಾಭುಕ್ತಿಗಳು ಏನು ಅಂತ ಚೇಂಜ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಎಷ್ಟೋ ಪರಿಹಾರಗಳು ಆಗದೇ ಇದ್ದಂಥ ಸಂದರ್ಭದಲ್ಲಿ ಇಂಥ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಪೂಜ್ಯ ಗುರುಗಳಾಗಿರುವಂಥ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಹೇಳಿದ್ದಾರೆ. ಆದರೆ ಎಷ್ಟೋ ಜನ ನಮ್ಮಂಥವ್ರು ಹೇಳಿದ್ದಾರೆ ಹೇಳಲ್ವ, ಅಥವಾ ನಮ್ಮಂಥವ್ರ ಹತ್ರ ಪರಿಹಾರಕ್ಕೆ ಬಂದಾಗ ನಾವು ಮಾಡಿಸ್ಬೇಕಾಗುತ್ತೆ. ಆ ₹1 ಇಟ್ಕೊಳ್ಳೋಕ್ಕಿಂತ ಮುಂಚೆ ಹೇಳಿದೆ, ಗಣಪತಿ, ಕುಲದೇವರು, ಮನೆ ದೇವರು, ಇಷ್ಟ ದೇವರು, ಗ್ರಾಮ ದೇವರು ಇವರೆಲ್ಲರ ಆರಾಧನೆ ಮಾಡಿ ಆ ₹1 ನೀವು ಹುತ್ತದೊಳಗಡೆ ಹಾಕಬೇಕು. ಆ ನಂತರ ಮಾಂಸ ಅವರನ್ನು ಸೇವಿಸೋದು ಅಥವಾ ಪೀರಿಯಡ್ಸ್ ಆಗುವಂಥವ್ರ ಮನೆಗೆ ಹೋಗೋದು ಈ ಥರ ಎಲ್ಲವನ್ನು ಮಾಡಬಾರ್ದು. ಸೊ ಈ ಥರ ಹಲವಾರು ಪ್ರೊಸೀಜರ್ಗಳಿದೆ. 11 ದಿನದಲ್ಲಿ ನಿಮಗೆ ಕನಸು ಕಂಡೇ ಕಾಣುತ್ತೆ. ಆ ಜಗನ್ಮಾತೆ ಆಗಿರುವಂಥ ರಾಜರಾಜೇಶ್ವರಿ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಯಾವುದಾದ್ರೂ ಒಂದು ರೂಪದಲ್ಲಿ ಕಾಣಿಸಿದ ನಂತರವೇ ನೀವೇನು ಮಾಡಬೇಕು, ಯಾವುದೇ ಹೋಮಗಳಾಗಲಿ ಅಥವಾ ಯಾವುದೇ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡುವಂಥ ಒಂದು ವಿಧಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದನ್ನು ₹1000, ಒಂದು 50,000, 1,00,000 ಈ ಥರ ಎಲ್ಲ ಪರಿಹಾರಗಳು ಅಂತ ಹೋಗೋಕ್ಕಿಂತ ಮುಂಚೆ ಗುರುಗಳು ಹೇಳಿದ್ದಾರೆ. ಸೊ ಇದು ನಾನು ಕೊಟ್ಟಿರುವಂತಹ ಪರಿಹಾರ, ಜೊತೆಗೆ ನನ್ನ ಜೀವನದಲ್ಲಿ ಆಗಿರುವಂತಹ ಒಂದು ಏನು ಸುವ್ಯವಸ್ಥೆಯಿಂದ ನಾನು ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂದರೆ, ನಾನೇ ಹೇಳ್ಬಿಡ್ತೀನಿ ಮೇಡಮ್ ನೇರವಾಗಿ. ಏನು ಅಂದರೆ, ಸರ್ಪದ ಕನಸಿನಲ್ಲಿ ಬಂದಾಗ ಯಾವ ರೀತಿಯ ಫಲಗಳು ಅಂತ. ಆ್ಯಕ್ಚುಲಿ ಸರ್ಪ ಕನಸಲ್ಲಿ ಕಂಡ ತಕ್ಷಣ ಏನು ಹೇಳ್ಬಿಡ್ತಾರೆ ಗೊತ್ತಾ, ಒಂದು ಸರ್ಪ ಸಂಸ್ಕಾರ ಮಾಡಿಸ್ಬಿಡಿ, ಆಶ್ಲೇಷ ಬಲಿ ಮಾಡಿಸ್ಬಿಡಿ, ಸರ್ಪ ಕಂಡುಬಿಡ್ತು, ಜ್ವರ ಬಂದ್ಬಿಡ್ತು, ಬೆವತ್ಕೊಂಡ್ಬಿಟ್ಟೆ. ದಯವಿಟ್ಟು ಪ್ರತಿ ಒಂದೊಂದಕ್ಕೂ ತನ್ನದೇ ಆದಂತಹ ಒಂದು ಮಹತ್ವ ಇದೆ ಪ್ರಿಯ ವೀಕ್ಷಕರೇ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸಾಧಾರಣವಾಗಿ ಸರ್ಪ ಏನಾದರೂ ನಿಮಗೆ ಕನಸಿನಲ್ಲಿ ಕಾಣಿಸ್ಕೊತು ಅಂತಂದರೆ ಅದೊಂದು ಶಕ್ತಿಯ ಸಂಕೇತ ಅಂತಲೇ ನಾವು ತಿಳ್ಕೊಬೇಕಾಗುತ್ತೆ. ಜೊತೆಗೆ ಬಂದು ಇದು ಅನುಕೂಲಕರವಾಗಿರುವಂಥದ್ದು ಅಥವಾ ಅನಾನುಕೂಲಕರವಾಗಿರುವಂತಹ ಅಂತಂದ್ರೆ ನಾವು ನೋಡಬೇಕು. ಹಾಗೇನೇ ಇದು ನಮ್ಮ ಪೂರ್ವ ಜನ್ಮಕ್ಕೆ ಸಂಬಂಧಪಟ್ಟಿರುವಂಥ ಏನಾದರೂ ಒಂದು ಕರ್ಮಗಳನ್ನ ಓಪನ್ ಮಾಡ್ತಾ ಇದೆಯಾ ಅಂತಂತನೂ ನಾವು ನೋಡ್ಕೋಬೇಕಾಗುತ್ತೆ. ಹಾಗೆ ಸರ್ಪವು ಬಂದು ನಮ್ಮ ಶರೀರದಲ್ಲಿ ಏನು ಅಂತ ಹೇಳಿದ್ರೆ ಹುದುಗಿರುವ ಅಂದರೆ ಇರುವಂತಹ ಒಂದು ಏನು ಶಕ್ತಿಗಳನ್ನ ಕನಸಿನಲ್ಲಿ ತೋರಿಸುವಂಥದ್ದು ಅಂತ ಹೇಳ್ತಾರೆ. ನಮ್ಮ ಕುಂಡಲಿನಿ ಶಕ್ತಿ ಬಂದು ಮೂಲಾಧಾರ ಚಕ್ರದಿಂದ ಸಹಸ್ರಾರು ಚಕ್ರಕ್ಕೆ ಹೋಗುವಂಥದ್ದು. ನೀವು ಇಡಾ ಪಿಂಗಳ ನಾಡಿನೂ ಈ ಥರ ಇದೆ. ಆ್ಯಕ್ಚುಲಿ ಇದನ್ನು ನಾನು ಬಂದು ಕ್ಲಾಸಲ್ಲಿ ಮಾಡಿದೆ. ಹಾಗೆ ಕುಂಡಲಿನಿ ಶಕ್ತಿ ಅವೇಕ್ ಆಗೋದು ಇದೇ ಥರದಲ್ಲಿ ಆಗುವಂಥದ್ದು. ಅಂದರೆ ನಾವು ನಾಗರ ಒಂದು ಆರಾಧನೆ ಮಾಡಬೇಕಾದ್ರೆ ನಮ್ಮಲ್ಲಿರುವಂಥ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅಂತೇನಿದೆ ಅವ ಎಲ್ಲವನ್ನು ನಮ್ಮೊಳಗಡೆನೆ ಹುತ್ತದ ರೀತಿಯಲ್ಲಿ ಫಾರ್ಮೇಷನ್ ಆಗಿರುತ್ತೆ. ಇವೆಲ್ಲವನ್ನು ಒಡೆದು ಓಡಿಸಿ ನಮ್ಮ ಜೀವನವನ್ನು ಸುಗಮವಾಗಿ ಮಾಡ್ಕೋಬೇಕು ಅಂತ ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ಇದನ್ನು ಹೇಳ್ತಾರೆ. ಸೊ ಕನಸಿನಲ್ಲಿ ನಿಮಗೇನಾದರೂ ಕಾಣ್ತು ಅಂತಂದಾಗ ನಾವು ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇವತ್ತು ಫಸ್ಟ್ ಬಂದು ಹೇಳುವಂಥದ್ದು ಬಿಳಿಯಾಗಿರುವಂಥ ಒಂದು ಸರ್ಪ ಅಂತ ನಾವು ಹೇಳ್ತೀವಿ. ಇನ್ನಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಪಡ್ಕೊಳ್ತೀನಿ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಪುಟ್ಟ ಬ್ರೇಕ್ನ ನಂತರ ಗುರು ಪರಂಪರೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಕನಸಿನಲ್ಲಿ ಸರ್ಪ ಕಾಣಿಸ್ಕೊಂಡ್ರೆ ಏನೆಲ್ಲ ಫಲಗಳಿವೆ ಅಂತ ನೀವು ಹೇಳ್ತಾ ಇದ್ರೆ ಮುಂದುವರಿಸಿ. ಖಂಡಿತವಾಗ್ಲೂ ಸರ್ಪಗಳೇನಾದರೂ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಅದನ್ನು ನಾವು ಅಷ್ಟು ಸುಲಭವಾಗಿ ಅಲ್ಲಗಳಿಬಾರ್ದು. ನಾನು ಹೇಳಿದೆ ಪೂರ್ವ ಜನ್ಮದ ಏನಾದರೂ ಒಂದು ಸಂಬಂಧಗಳಿತ್ತು ಅಂತಂದರೆ ಈ ಜನ್ಮದಲ್ಲಿ ನಮಗೆ ಅದು ಒಂದು ಏನು ಮೆಸೇಜ್ ಕೊಡುತ್ತೆ, ಅಂದರೆ ವಿಷಯವನ್ನು ನಮಗೆ ತಿಳಿಸುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾರಿಗಾದ್ರೂ ಕನಸಿನಲ್ಲಿ ಅಂದರೆ ಡೈರೆಕ್ಟಾಗಿ ಸ್ವಪ್ನದ ಕನಸಿಗೆ ಹೊಟ್ಟೋಗುವ ಹೇಳ್ತಾ ಹೋದರೆ ವಿಷಯಗಳು ಸಾಕಷ್ಟು ಇರುತ್ತೆ. ಬಿಳಿ ಸರ್ಪ ಅಂದರೆ ಶ್ವೇತವರ್ಣ ಅಂತ ನಾವು ಹೇಳ್ತೀವಿ. ಬಿಳಿ ಬಣ್ಣದ ಏನಾದರೂ ಒಂದು ಸರ್ಪ ನಮಗೆ ಕನಸಿನಲ್ಲಿ ಏನಾದರೂ ಕಾಣಿಸ್ತು ಅಂತಂದರೆ ಅದು ಪಾಸಿಟಿವ್ ಆಗಿರುವಂತಹ ಒಂದು ಶಕ್ತಿಯನ್ನು ತೋರಿಸುತ್ತೆ ಅಂತ. ಅಯ್ಯೋ ಸರ್ಪ ಕಾಣಿಸ್ತು ಅಂದ ತಕ್ಷಣ ಓಡ್ ಹೋಗಿ ಏನೋ ತುಪ್ಪದ ದೀಪ ಹಚ್ಚೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅದು ನಿಮಗೆ ಪಾಸಿಟಿವ್ ಆಗಿರುವಂಥ ಒಂದು ವೈಬ್ರೇಷನ್ಸ್ನ ಕೊಡ್ತಾ ಇರುತ್ತೆ. ಜೊತೆಗೆ ಅದು ಶಿವನ ಒಂದು ಚಿಹ್ನೆ ಆಗಿರುತ್ತೆ, ಅಂದರೆ ಶಿವನ ಒಂದು ಆರಾಧನೆ ಮಾಡಿ ಅಂತಲೂ ಹೇಳ್ತಾರೆ ಅಂತ. ಹಾಗೆಯೇ ಅಕಸ್ಮಾತ್ ಆ ವ್ಯಕ್ತಿ ಏನಾದರೂ ಯಾರಿಗೆ ಸರ್ಪ ಕನಸಿನಲ್ಲಿ ಆ ಸರ್ಪದ ಶಕುನ ಏನಾದರೂ ಕಂಡವ್ರು ಏನಾದರೂ ತುಂಬ ಬಾಧೆಯಿಂದ ಅನುಭವಿಸ್ತಾ ಇದ್ರು, ತುಂಬ ನೋವು ಅನುಭವಿಸ್ತಿದ್ರು ಅಂತಲೇ ಅಂದ್ಕೊಳ್ಳಿ. ಅಂಥವರಿಗೆ ಮುಂದಿನ ದಿನಗಳಲ್ಲಿ ವಿಜಯ ಪತಾಕೆನೇ ಒಂದು ತಗೋತಾರೆ, ಅಂದರೆ ವಿಜಯ ಪತಾಕೆನೇ ಹಾರಿಸ್ತಾರೆ ಅಥವಾ ವಿಜಯಲಕ್ಷ್ಮಿ ಅವರಿಗೆ ಒಲಿತಾಳೆ ಅಂತ ಹೇಳ್ತಾರೆ. ಹಾಗೆ ಅವರು ಏನೇ ಕಷ್ಟಗಳಾಗಿರ್ಬೋದು, ಏನೇ ನೋವುಗಳಾಗಿರ್ಬೋದು, ಇದರಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಅಂತ. ಯಾಕಂದರೆ ಕೆಲವೊಬ್ಬರೊಬ್ಬರು ಹೇಳ್ತಾರೆ, ನಾನು ಕನಸಿನಲ್ಲಿ ಬಿಳಿ ಸರ್ಪ ಕಾಣ್ತು, ಅದಾಗಿ ಒಂದು 2-3 ವರ್ಷಗಳ ನಂತರ ನನ್ನ ಜೀವನದಲ್ಲಿ ಬದಲಾವಣೆ ಆಯಿತು ಅಂತ. ಅದಕ್ಕೆ ನಾನು ಪ್ರತಿ ಬಾರಿ ಯಾರಿಗಾದರೂ ಹೇಳ್ತೀನಿ, ಕನಸುಗಳಿಗೆ ತುಂಬ ಮಹತ್ವ ಕೊಡಿ, ಅದನ್ನು ಬರೆದಿಡಿ ಅಂತ.
ಹಾಗೆಯೇ ಬಿಳಿ ಬಣ್ಣದಾಯಿತು. ಎರಡನೇದು ಬಂದು ಕಪ್ಪು ವರ್ಣದಾಗಿರುತ್ತೆ ಅಂತಂತ. ಆ ಸ್ವಪ್ನ ಏನಾದರೂ ಕಪ್ಪು ಬಣ್ಣದೇನಾದರೂ ನಿಮಗೆ ಕಾಣ್ತು ಅಂತಂದರೆ ಅದು ನಿಮಗೆ ಒಂದು ಏನು ಶೃಂಗಾರಕ್ಕೆ ಸಂಬಂಧಪಟ್ಟಿರುವಂತಹ ಹೊಸದಾಗಿರುವಂತಹ ಒಂದು ವಿಷಯನೂ ತಿಳಿಸುತ್ತೆ ಅಂತಂತ. ಅಕಸ್ಮಾತ್ ಯಾರಾದರೂ ವಿವಾಹ ಆಗಿಲ್ಲ ಅಂತಲೇ ಅಂದ್ಕೊಳ್ಳಿ, ಅಂಥವರಿಗೆ ಮುಂದಿನ ದಿನಗಳಲ್ಲಿ ವಿವಾಹ ಆಗುವಂಥ ಸೂಚನೆ. ಅಂದರೆ ಶೃಂಗಾರ ಅಂತಂದರೆ ಎರಡೂ ಹಾವುಗಳ ಮಿಲನ ಅಂತಲೇ ಅನ್ಕೋಬೋದು, ಒಂದು ಶೃಂಗಾರದಲ್ಲಿ ಇರುವಂಥದ್ದು ಅಂತ. ಅಕಸ್ಮಾತ್ ಗಂಡ ಹೆಂಡತಿಯರ ಮಧ್ಯೆ ಬಿರುಕುಗಳಾಗಿ ಆ ಗಂಡನಿಗೆ ಏನಾದರೂ ಈ ಥರ ಕನಸುಗಳು ಬಿತ್ತು ಅಂತಂದರೆ, ಕಪ್ಪು ಬಣ್ಣದ ಸರ್ಪ ಏನಾದರೂ ಶೃಂಗಾರದಲ್ಲಿ ಇತ್ತು ಅಂದರೆ ಮುಂದಿನ ದಿನಗಳಲ್ಲಿ ಆ ಗಂಡ ಹೆಂಡತಿಯರು ಒಂದಾಗ್ತಾರೆ ಅಂತೇಳ್ಬಿಟ್ಟು. ಅಯ್ಯೋ ಸರ್ಪ ಕಾಣ್ತು ಅಂತ ಹೇಳ್ಬಿಟ್ಟು ಹೋಗಿ ಹುತ್ತಕ್ಕೆ ಹಾಲೇರಿಯೋದು ಅಥವಾ ಹುತ್ತಕ್ಕೆ ಏನೋ ಇದು ಮಾಡೋವಂಥದ್ದು ಅಥವಾ ನಾಗರಕಲ್ ಪ್ರತಿಷ್ಠಾಪನೆ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಇದು ಕನಸುಗಳಿಗೆ ಅಂದರೆ ಕನಸಿನಲ್ಲಿ ನಿಮಗೆ ತೋರಿಸುವಂಥದ್ದು ಅಂತ. ಹಾಗೆಯೇ ಮೂರನೇದು ಬಂದು ಕನಸಿನಲ್ಲೇ ನಾಗರ ಹಾವು ಅಂತ ನಾವು ಹೇಳ್ತೀವಿ. ಅಂದರೆ ಕೆಲವೊಂದೊಂದು ಬಾರಿ ನಾನು ಹೇಳಿದೆ ನಾಗರ ಹಾವುಗಳಲ್ಲಿ ಎಷ್ಟು ವಿಧಗಳಿದೆ ಅಂತಂತ, ಯಾವ ದಿನ ಭೂಮಿ ಮೇಲೆ ಸಂಚಾರ ಅಂತಂತ ಈ ನೀವು ಕಾರ್ಯಕ್ರಮನ ಯೂಟ್ಯೂಬಲ್ಲಿ ಹೋಗಿ ನೋಡ್ಕೋಬೋದು ಪ್ರಿಯ ವೀಕ್ಷಕರೇ. ಹಾಗೆ ಕನಸಿನಲ್ಲಿ ಏನಾದರೂ ನಿಮಗೆ ಸರ್ಪ ಕಂಡು ಬಂತು ಅಂತಂದರೆ ಅದು ಶುಭಪ್ರದನೆ ಅಂತಂದರೆ ಒಳ್ಳೆಯದಂತಲೇ ಅನ್ಕೋಬೇಕು. ಇದು ನೀವು ಯಾವ ಕಾರ್ಯಕ್ಕೆ ಕೈ ಇಡ್ತಾ ಇದ್ದೀರಿ ಆ ಕಾರ್ಯವು ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೇನಾಗುತ್ತೆ ಅಂದರೆ ಕೀರ್ತಿ ಕೊಡುತ್ತೆ, ಪ್ರತಿಷ್ಠೆ ಕೊಡುತ್ತೆ, ಹೆಸರು ಕೊಡುತ್ತೆ ಅಂತ. ಅಂದರೆ ಇದು ವಾಸುಕಿ ಅಂತ ನಾವು ಏನು ಹೇಳ್ತೀವೋ ಆ ವಾಸುಕಿ ಸರ್ಪಕ್ಕೆ ಸಮಾನನಾಗಿರುವಂಥದ್ದು ಅಂತ ಹೇಳ್ಬಿಟ್ಟು ಇದನ್ನು ಉಲ್ಲೇಖ ಇದೆ. ಹಾಗಾಗಿ ಯಾರಾದರೂ ಕನಸು ಬಂದಿದ್ದರೆ ಅದನ್ನು ಬರೆದಿಟ್ಕೋಬೇಕು, ಆ ನಂತರದಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕು ಅಂತ. ನೆಕ್ಸ್ಟು ಪೂರ್ಣ ಅಂದರೆ ಕೆಲವೊಂದೊಂದು ಸತಿ ಅರ್ಧ ಕಾಣುವುದು ಆ ಥರ ಇರುತ್ತೆ, ಕೆಲವೊಬ್ಬರಿಗೆ ಪೂರ್ತಿ ಸಂಪೂರ್ಣವಾಗಿ ದರ್ಶನ ಆಗುತ್ತೆ. ಅಂದರೆ ತಲೆಯಿಂದ ಹಿಡಿದು ಬಾಲದವರೆಗೆ ದರ್ಶನ ಆಗುತ್ತೆ. ಅಂಥವ್ರಿಗೆ ಏನಾಗುತ್ತೆ ಅಂದರೆ ಹಣ ಲಾಭ ಆಗುತ್ತೆ, ಗೌರವ ಸಿಗುತ್ತೆ. ಸಡನ್ನಾಗಿ ಯಾರೋ ಏನೋ ಒಂದು ಒಳ್ಳೆಯ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಎಲ್ಲ ತಂದುಕೊಡೋದು ನಿಮಗೆ ಗೊತ್ತಿರ್ಬೋದು. ಯಾರ ಹತ್ರ ಏನೂ ಇರೋದಿಲ್ಲ, ಸಡನ್ನಾಗಿ ಯಾರೋ ತಂದುಕೊಡುವಂಥದ್ದು ಇತ್ತು ಅಂತಂದರೆ ಸರ್ಪ ಏನಾದರೂ ತಲೆಯಿಂದ ಬಾಲದವರೆಗೆ ಕಾಣ್ತು ಅಂದರೆ ಕನಸಿನಲ್ಲಿ ಅವರಿಗೆ ಈ ಥರ ಎಲ್ಲ ಒಂದು ಗೌರವಗಳು ಸಿಗುತ್ತೆ ಅಂತ. ಇನ್ನೊಂದು ಐದನೇದು ಬಂದು ಹೊಡೆದಾಡುವ ಸರ್ಪಗಳು. ಕನಸಿನಲ್ಲಿ ಹೊಡೆದಾಡ್ತಾ ಇರುತ್ತೆ ಕೆಲವು ಸರ್ಪಗಳು. ಆ ಥರ ಸರ್ಪಗಳು ಏನಾದರೂ ಕಂಡು ಬಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ವ್ಯಕ್ತಿಗೆ ಕನಸು ಬಂದಿರುತ್ತೆ ಆ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಯಾರಾದರೂ ಸಮಾಜಘಾತಕರಿಂದ ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನ ಅನುಭವಿಸ್ತೀರಿ, ಅಥವಾ ನಿಮ್ಮ ಮನೆಯಲ್ಲೇ ಯಾರೋ ನಿಮಗೆ ನಿಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುತ್ತೆ, ಅಥವಾ ನಿಮ್ಮ ಮೇಲೆ ಬೇರೆ ಯಾರಾದರೂ ನಿಮ್ಮ ಕೆಲಸಗಳ ವಿರುದ್ಧ ಪಿತೂರಿ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದು ಹೊಡೆದಾಡುವ ಒಂದು ಸಿಂಬಲನ್ನು ತೋರಿಸುತ್ತೆ. ಹಾಗಾಗಿ ಈ ಥರ ಸಿಂಬಲ್ ಬಂದಾಗ ನೀವು ಸಮಾಜಘಾತಕರ ಅಂತಂದಾಗ, ಸಮಾಜ ಅಂದರೆ ನಾವಿರುವಂಥದ್ದೇ ಸಮಾಜದಲ್ಲಿ, ಅಂಥ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೋಬೇಕಾಗುತ್ತೆ ಅಂತ. ಇನ್ನು ಆರನೇದು ಅಂತ ಬಂದಾಗ ಕನಸಿನಲ್ಲಿ ಕೆಲವರಿಗೆ ಹಾವು ಕಚ್ಚಿದಂಗೆ ಕಂಡುಬಿಡುತ್ತೆ. ಸೊ ಅದು ತಕ್ಷಣ ಅವರು ಎದ್ದೇಳುವಂಥದ್ದು, ಅಥವಾ ಕೆಲವರು ಸಡನ್ ಬೆಡ್ವೆಟ್ ಮಾಡ್ಕೊಂಡ್ರೆ ಯೂರಿನೇ ಪಾಸ್ ಮಾಡ್ಕೊಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕಾಗುತ್ತೆ ಏನಿರ್ಬೋದು ಅಂತಂದಾಗ ಅವರ ಜೀವನದಲ್ಲಿ ಯಾವ ರೀತಿಯ ತೊಂದರೆಗಳಿಗೆ ಅವರು ಏನು ಒಳಪಡ್ತಾರೆ ಅಂತಲೇ ಹೇಳೋಕ್ಕೆ ಆಗಲ್ಲ. ಸೊ ಆ ಥರ ಸಡನ್ನಾಗಿ ಅವರ ಜೀವನದಲ್ಲಿ ಕಷ್ಟಗಳು ಬಂದ್ಬಿಡುತ್ತೆ, ಅಥವಾ ಸ್ನೇಹಿತರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಅವರ ಜೀವನದಲ್ಲಿ ತೊಂದರೆಗಳನ್ನು ಅವರು ಅನುಭವಿಸ್ತಾರೆ ಅಂತ. ಹಾಗಾಗಿ ಅವರ ಕುಟುಂಬದವರಾಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಕನಸಿನ ಮೂಲಕ ನಿಮಗೆ ದೇವರೇ ಅಥವಾ ಭಗವಂತನೇ ಅಥವಾ ನಮ್ಮ ನಾಗರಾಜ ಆಗಿರ್ಬೋದು ಅಥವಾ ನಾಗ ದೇವತೆ ಆಗಿರ್ಬೋದು ನಿಮಗೆ ಒಂದು ಅಲಾರಾಮ್ ಕೊಡ್ತಾ ಇದ್ದಾನೆ ಅಂತ. ನಾವೀಗ ಅಲಾರಾಮ್ ಇಟ್ಟಿದ ತಕ್ಷಣ 5 ಗಂಟೆಗೆ 6 ಗಂಟೆಗೆ ಯಾವ ರತ್ತೆ ಅಲಾರಾಮ್ ಇಟ್ಟಾಗ ಎದ್ದೇಳ್ತೀವೋ ಅದೇ ಥರ ಭಗವಂತ ಆಗಿರ್ಬೋದು ಅಥವಾ ನಾಗದೇವರಾಗಿರ್ಬೋದು ನಿಮಗೆ ಒಂದು ಅಲಾರಾಮ್ ಕೊಡ್ತಾ ಇದ್ದಾನೆ, ಈ ಥರ ತೊಂದರೆ ಇದೆ ಅಂತ. ಸೊ ಹಾಗಾಗಿ ಯಾವುದೇ ವಿಚಾರ ಆಗಿರ್ಬೋದು, ಯಾರೋ ಒಂದು ಪ್ರಾಪರ್ಟಿ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಒಂದು ಎಕ್ಸಾಂಪಲು, ಅಂತಹ ಸಂದರ್ಭದಲ್ಲಿ ಈ ಥರ ಸರ್ಪ ಕಾಣಿಸ್ಕೋತು ಅಂತಂದಾಗ ಅವ್ರು ಏನು ಮಾಡಬೇಕಾಗುತ್ತೆ, ಯಾಕೋ ನಾನು ಈ ಥರ ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ಸುಮ್ಮನೆ ಇದ್ದರೆ ಒಳ್ಳೆಯದು ಅಂತೇಳ್ಬಿಟ್ಟು ಸುಮ್ಮನಾಗಬೇಕಾಗುತ್ತೆ. ಇನ್ನು ಕೆಲವರ ಕನಸಿನಲ್ಲಿ ಮರಣಿಸಿದ ಸರ್ಪ ಅಂತಲೇ ಹೇಳ್ತಾರೆ. ಇದೆಲ್ಲ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಇದೇನು ಕೃಪಾ ಹೊಸ ಸಬ್ಜೆಕ್ಟ್ ಕೊಡ್ತಾ ಇಲ್ಲ, ಇದೆಲ್ಲ ನಮ್ಮ ಋಷಿಮುನಿಗಳು ಅಥವಾ ನಮ್ಮ ಸಿದ್ಧರುಗಳು ಅಂತ ಏನಿದೆ ಅವರೆಲ್ಲ ಕೊಟ್ಟಿರುವಂಥ ವಿಷಯಗಳೇ. ಹಾಗಾಗಿ ನನ್ನ ಕಾರ್ಯಕ್ರಮಕ್ಕೆ ಗುರು ಪರಂಪರೆ ಅಂತಲೇ ನಾನು ಇಟ್ಕೊಂಡಿದ್ದು. ಇನ್ನು ಮರಣಿಸಿದ ಸರ್ಪ ಅಂತ ಹೇಳಿದಾಗ ಕನಸಿನಲ್ಲಿ ಏನಾದರೂ ಆ ಮರಣಿಸಿದ ಸರ್ಪ ಅಂತ ಕಂಡಾಗ ನೀವು ಯಾವುದೋ ಸಮಸ್ಯೆಗೆ ಸಿಲ್ಕಾಕೊಂಡಿದ್ದೀರಿ, ಯಾವುದೇ ಸೂಚನೆ ಇಲ್ಲದೆ ಆ ಕನಸು ಬಿದ್ದ ತಕ್ಷಣ ನೀವು ಯಾರಿಗೂ ಹೇಳಬಾರ್ದು. ಏನಾದರೂ ಕನಸಿನಲ್ಲಿ ಹಾವು ಸತ್ತೋಗಿರುವಂಥ ಕನಸು ಕಂಡ್ರೆ ನೀವು ಡೈರೆಕ್ಟಾಗಿ ಅವತ್ತು ತಲೆಯಿಂದ ಸ್ನಾನ ಮಾಡ್ಕೊಂಡು ಹೋಗಿ ಶಿವನ ಕ್ಷೇತ್ರಕ್ಕೆ ಹೋಗಬೇಕು, ವಿಷ್ಣುವಿನ ಕ್ಷೇತ್ರಕ್ಕೆ ಹೋಗಬಾರ್ದು. ರುದ್ರಾಭಿಷೇಕವನ್ನು ಅಂದರೆ ಪ್ರತಿ ಸೋಮವಾರ ನೀವೇನು ಮಾಡಬೇಕು, ರುದ್ರಾಭಿಷೇಕಕ್ಕೆ ನೀವು ಕೊಡಬೇಕು. ಆಗ ಕೊಡ್ತಾ ಬರ್ತಾ ಇದ್ದಂಗೆ ನಿಮಗೇನಾಗುತ್ತೆ, ನಿಮಗೆ ಯಾವ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಅಂದರೆ ಮರಣಿಸಿದ ಸರ್ಪ ನಿಮಗೆ ಕನಸಿನಲ್ಲಿ ಕಾಣ್ರೆ ಅಂತ. ಹಾಗೆ ಕೆಲವೊಂದೊಂದು ಸತಿ ಕನಸಿನಲ್ಲಿ ಒಂದು ಚಿಕ್ಕ ಹಾವು ಕಾಣೋದು, ಕೆಲವು ದಪ್ಪ
ಕಪ್ಪದು ಕಾಣೋದು ಆ ಥರ ಎಲ್ಲ ಇರುತ್ತೆ. ಇನ್ನು ಕೆಲವೊಂದು ಸತಿ ವಯಸ್ಸಾದಂಥ ಸರ್ಪಗಳು ಅಂತ ಕಾಣ್ತಾರೆ. ಅಂದರೆ ಕನಸಿನಲ್ಲಿ ಯಾರಾದರೂ ಇದ್ದವ್ರಿಗೆ ಗೊತ್ತಾಗುತ್ತೆ. ಕೆಲವೊಂದು ಹಿರಿದಾದ ಸರ್ಪ ಅಥವಾ ದೊಡ್ಡದಾಗಿರುವಂಥ ಸರ್ಪ ಅಂತಂತಿದ್ದಾಗ ಅಂಥ ವ್ಯಕ್ತಿಗೆ ಏನಾಗುತ್ತೆ ಅಂದರೆ ಮರಣ ಹತ್ರ ಬರ್ತಾ ಇದೆ ಅಂತ ಕೆಲವ್ರು ಹೇಳ್ತಾರೆ. ನನಗೆ ಸರ್ಪ ಕಾಣಿಸ್ತು, ಯಾವುದೋ ವಯಸ್ಸಾಗಿರುವಂಥದ್ದು ಅಂತ ಆ ಸರ್ಪ ಏನಾದರೂ ನಿಮಗೆ ಕಾಣಿಸ್ತಿದ್ರೆ ನಿಮಗೆ ಯಾವುದೋ ಒಂದು ಮರಣ ರೀತಿಯ ತೊಂದರೆ ಇದೆ ಅಂತ. ಅದಲ್ಲದೆ ಅಕಸ್ಮಾತು ನಿಮಗೆ ಬೇರೆ ಯಾರೋ ಮರಣಕ್ಕೆ ಸಮಾನ ಪಟ್ಟಿರುವಂಥ ತೊಂದರೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಹಿರಿದಾದಂಥ ಸರ್ಪ ಒಂದು ಅಲಾರಾಮ್ನ ಕೊಡ್ತಾ ಇರುತ್ತೆ. ಅದನ್ನು ನಾವು ಕನಸಿನಲ್ಲಿ ತಿಳ್ಕೊಬೇಕಾಗುತ್ತೆ ಅಂತ. ಹಾಗೆ ನಾವೇ ಸ್ವಪ್ನದಲ್ಲಿ ಅಂದರೆ ಕನಸಿನಲ್ಲಿ ನಾವೇ ಹಾವನ್ನ ಕೊಲ್ಲುವಂಥದ್ದು ಅಂತ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಯಾರಿಗಾದ್ರೂ ಕನಸಿನಲ್ಲಿ ಹಾವು ಕೊಂದಂತೆ ಏನಾದರೂ ಕಂಡು ಬಂತು ಅಂದರೆ ಆ ವ್ಯಕ್ತಿ ಶತ್ರುಗಳ ಮೇಲೆ ಜಯ ಸಾಧಿಸ್ತಾನೆ ಅಂತ. ಈಗ ಯಾರಿಗೋ ಕನಸು ಬಿದ್ದುಬಿಡ್ತು, ನಾ ಕನಸಿನಲ್ಲಿ ಏನೋ ಹಾವನ್ನ ಸಾಯಿಸಿದ್ದೀನಿ, ಏನಪ್ಪ ಇದು ಅಂತ ಹೇಳ್ಬಿಟ್ಟು ಮಾರನೇ ದಿನ ಹೋಗ್ಬಿಟ್ಟು ಒಂದು ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋದು ಅಥವಾ ರಾಹುಕೇತು ಶಾಂತಿಗೆ ಅಂತ ಹೇಳ್ಬಿಟ್ಟು ನಾವು ಆಂಧ್ರಗೆ ಹೋಗ್ತೀವಲ್ಲ, ದಯವಿಟ್ಟು ಆ ಥರ ತಪ್ಪುಗಳನ್ನ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಸೋಲು ಗೆಲುವಿನಿಂದ ನೀವು ವಿಜಯದ ಪತಾಕೆಯನ್ನು ಹಾರಿಸ್ತೀರಿ ಅಂತೇಳಿ ಈ ಕಾರ್ಯಕ್ರಮದ ಮುಖಾಂತರ ಹೇಳ್ತೀನಿ ವೀಕ್ಷಕರೇ. ಮತ್ತಷ್ಟು ಮಾಹಿತಿಗಳನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಅದಕ್ಕೂ ಮುನ್ನ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಗುರು ಪರಂಪರೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರಿಗೆ ಮಾಹಿತಿಗಳನ್ನು ನೀಡ್ತಾ ಇದ್ರಿ, ಮುಂದುವರಿಸಿ ಗುರುಜಿ. ಖಂಡಿತವಾಗ್ಲೂ. ಸೊ ಇನ್ನೊಂದೇನು ಅಂದರೆ ಕೆಲವರಿಗೆ ಕನಸಿನಲ್ಲಿ ಹಾವು ಮತ್ತು ಮುಂಗುಸಿ ಕಚ್ಚಾಡೋ ರೀತಿ ಕನಸು ಕಾಣುತ್ತೆ, ಅಥವಾ ಹಾವು ಮುಂಗುಸಿ ಕಾಣಿಸ್ಕೊಳ್ಳೋದು ಎರಡು ಅಟ್ ದ ಸೇಮ್ ಟೈಮ್ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ. ಅಂಥ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಕೋರ್ಟ್ ಕೇಸ್ ಆಗಿರ್ಬೋದು, ಯಾವುದೋ ಒಂದು ಕೆಲಸದ ವಿಚಾರ ಆಗಿರ್ಬೋದು, ಆ ಕೆಲಸ ಅಥವಾ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅಂತಲೇ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ಕೆಲಸದಲ್ಲಿ ನೀವು ವಿಫಲ ಆಗ್ತೀರಿ ಅಂತೇಳ್ಬಿಟ್ಟು. ಅದಲ್ಲದೆ ವಿಫಲ ಅನ್ನೋದಕ್ಕಿಂತ ನೀವು ಈ ಕಾರ್ಯವನ್ನು ಏನಾದರೂ ಮಾಡಿದ್ರೆ ಅಪಜಯ ಉಂಟಾಗುತ್ತೆ ಅಂತೇಳಿ ನಮಗೆ ಇದು ಅಲಾರಾಮ್ ಕೊಡುವಂಥದ್ದು ಅಂತ. ಹಾಗೆ ಇನ್ನೊಂದು ಬಂದು ಹುತ್ತದೊಳಗಡೆ ಹಾವು ಹೋದಂಗೆ, ನುಸುಳ್ಕೊಂಡು ಹೋದಂಗೆ ಅಂತ ಹೇಳ್ತೀವಿ. 11ನೇದು ಬಂದು ಅಕಸ್ಮಾತ್ ಆ ಥರ ಏನಾದರೂ ನಿಮಗೆ ಕನಸು ಬಿತ್ತು ಅಂತಂದರೆ ನಿಮ್ಮ ಮನೆಯೊಳಗಡೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಧನ ಭಾಗ್ಯಗಳು, ಆಹಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ವಸ್ತ್ರಗಳು ಇವೆಲ್ಲವೂ ನಿಮ್ಮ ಮನೆಗೆ ಲಭಿಸುತ್ತದೆ ಅಂತ, ಅಂದರೆ ಸಿಗ್ತದೆ ಅಂತ. ಜೊತೆಗೆ ನಿಮಗೆ ಒಳ್ಳೆ ಒಳ್ಳೆ ಉಡುಗೊರೆ ಆಗಿರುವಂಥದ್ದು ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡ್ತೀರಿ ಅಂತ ತೋರಿಸುತ್ತೆ. ನೆಕ್ಸ್ಟ್ ಬಂದು 12ನೇದು ಅಂತ ಹೇಳಿದಾಗ ಹಾವಿನ ಕೋರೆಗಳು ಅಂತ ಹೇಳ್ತಾರೆ. ಒಂಥರ ಕೆಲವರಿಗೆ ಕೋರೆಗಳು ಅಂದಾಗ ಏನೋ ಹಾವಿಗೆ ಹಲ್ಲುಗಳಿದ್ದಂಗೆ ಕಾಣಿಸ್ತಪ್ಪ, ಈ ಥರ ಕೋರೆ ಥರ ಅಂತ ಕೆಲವರು ಹೇಳ್ತಾರೆ. ಆ ಥರ ಏನಾದರೂ ಇತ್ತು ಅಂತಂದರೆ ನಿಮ್ಮ ಸ್ನೇಹಿತರ ಜೊತೆಗಾಗಲಿ ನಿಮ್ಮ ಬಂಧುಗಳ ಜೊತೆ ಆಗಲಿ ನೀವು ಆ ವ್ಯಕ್ತಿಗೆ ಹಾನಿಯನ್ನು ಉಂಟು ಮಾಡುವಂಥ ಒಂದು ಸೂಚನೆ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರಿಗಾದರೂ ಈ ಥರ ಕನಸಿನಲ್ಲಿ ಬಂದರೆ ಇದನ್ನು ಫಲಗಳಾಗಿ ನೀವು ತಗೋಬೇಕಾಗುತ್ತೆ. ನೆಕ್ಸ್ಟು 13ನೇದು ಅಂತ ಬಂದಾಗ ಹಾವಿನೊಂದಿಗೆ ಕೆಲವರು ಆಟ ಆಡುತ್ತಾ ಇರ್ತಾರೆ ಅಂತ ಕನಸಿನಲ್ಲಿ ಕಾಣಿಸುತ್ತೆ. ಅಕಸ್ಮಾತ್ ಆಟ ಏನಾದರೂ ಆಡೋ ಥರದ್ದು ಏನಾದರೂ ನೀವು ಕಂಡ್ರೆ ಅಥವಾ ನವದಂಪತಿಗಳೇನಾದರೂ ಆಗಿದ್ರೆ ಕಾಮ ಅಥವಾ ಶೃಂಗಾರ ಅಥವಾ ಇದನ್ನು ಅದು ಪ್ರತಿಬಿಂಬಿಸ್ತಾ ಹೋಗುತ್ತೆ. ಹಾಗೆ ಏನಾದರೂ ಶತ್ರುಗಳಿಂದ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದ್ರೆ ಈ ಕನಸು ಬಂದು ನಿಮಗೆ ವಿಜಯವನ್ನೇ ಸೂಚಿಸುತ್ತೆ ಅಂತ. ನೆಕ್ಸ್ಟ್ 14ನೇದು ಅಂತ ತಗೊಂಡಾಗ ಕನಸಿನಲ್ಲಿ ಕೆಲವರು ಸರ್ಪನ ಕಂಡ ತಕ್ಷಣ ಅಥವಾ ಹಾವನ್ನ ಕಂಡ ತಕ್ಷಣ ಭಯದಿಂದ ಒಂಥರ ಎದ್ದು ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಭಯ ಪಟ್ಕೊಂಡು ಏನಾದರೂ ಎದ್ದಿತ್ತು ಅಂತಂದರೆ ಸ್ನೇಹಿತರು ಜೊತೆಗೆ ಬಂಧುಗಳಿಗೆ ಆ ವ್ಯಕ್ತಿಗಳಿಗೆ ಸಮಸ್ಯೆಯನ್ನು ತಂದೊಡ್ಡುತ್ತಾ ಇದ್ದಾರೆ, ತಂದು ಒಡ್ಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು, ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು. ಸೊ ಇಂಥವ್ರೆ ಅಂತಲೂ ಕೆಲವ್ರ ಸತಿ ಕನಸಲ್ಲಿ ತೋರಿಸುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಆ ಥರ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು 15ನೇದು ಬಂದು ತುಂಬ ಕನಸಿನ ವಿಷಯಗಳು ತೋರಿಸ್ತಾ ಇದ್ದೀನಿ ವೀಕ್ಷಕರೇ, ಸಾಧ್ಯ ಆದರೆ ಬರೆದಿಟ್ಕೊಳ್ಳಿ. ಹಾವು ಏನಾದರೂ ಮೇಲ್ಛಾವಣೆಯಿಂದ ಕೆಳಗಡೆ ಬೀಳುತ್ತೆ ಅಂತ ಕೆಲವರಿಗೆ ಕನಸಿನಲ್ಲಿ ಬೀಳುತ್ತೆ. ಅಯ್ಯೋ ಮಲಗಿದ್ದೆ ಮೇಲ್ಗಡೆಯಿಂದ ದಪ್ಪ ಅಂತ ಬಿತ್ತು ಅಂತ ಕೆಲವರು ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಈ ಕನಸಿನ ಅಂದರೆ ಭಾವಿಸುವಂಥದ್ದು ಏನು ಅಂತಂದರೆ ಆ ವ್ಯಕ್ತಿಯ ಕುಟುಂಬದಲ್ಲಿ ಯಾರಾದರೂ ದೀರ್ಘವಾಗಿ ಏನು ತೊಂದರೆಗೆ ಒಳಗಾಗುವಂಥ ಒಂದು ಅವಕಾಶ ಇದೆ ಅಂತ. ಯಾವ ವ್ಯಕ್ತಿಯಾದರೂ ಆಗ್ಬೋದು, ಅಂದರೆ ಒಟ್ಟಿನಲ್ಲಿ ಅವರ ರಕ್ತ ಸಂಬಂಧದಲ್ಲಿ ಒಂದು ಶೋಕ ಅಂತಲೇ ಹೇಳ್ಬೋದು. ಅಂದರೆ ಶೋಕ ಅಂದರೆ ಮರಣಕ್ಕೆ ಅಂತಲೇ ಹೇಳ್ಬೋದು, ಅಂದರೆ ಮರಣಕ್ಕೆ ಸಮಾನವಾಗಿರುವಂಥ ಒಂದು ತೊಂದರೆಯನ್ನು ಅನುಭವಿಸ್ತಾರೆ ಅಂತ. ಹಾಗೆ ಕೆಲವರು ಇನ್ನೊಂದು ನೋಡ್ಬೋದು, 16ನೇದು ಬಂದು ಹಾವನ್ನು ಸುಡ್ತಾ ಇದ್ದಂಗೆ ಕನಸಿನಲ್ಲಿ ಇವರಾಗಿರ್ಬೋದು ಅಥವಾ ಬೇರೆ ಯಾರೋ ಹಾವನ್ನ ಕನಸಿನಲ್ಲಿ ಸುಡ್ತಾ ಇರ್ತಾರೆ. ಅಯ್ಯೋ ಇದೇನಪ್ಪ ಸುಟ್ಟೋದಂಗೆ. ತಕ್ಷಣ ಅವ್ರು ಏನು ಮಾಡ್ತಾರೆ, ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು
ಅಥವಾ ರಾಹುಕೇತು ಶಾಂತಿ ಮಾಡಿಸೋದು, ಕಾಳಾಸ್ತಿ ಅಂತ ಹಂಗೆಲ್ಲ ಮಾಡಿಬಿಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಇದು ಅಲಾರಾಮು ನಮ್ಮ ಜೀವನದಲ್ಲಿ ಅಂತಂತ. ಯಾವುದಾದ್ರೂ ಅಥವಾ ಸರ್ಪನ ಯಾವುದೋ ಒಂದು ವ್ಯಕ್ತಿ ತಿಂತಾ ಇದೆ ಅಂತ ಕೆಲವರು ಆ ಥರ ಕನಸು ಬೀಳುತ್ತೆ, ಭಕ್ಷಿಸುವಂಥದ್ದು ಅಥವಾ ಸರ್ಪವನ್ನು ಸುಟ್ಟಂಗೆ ಅಂತಂದಾಗ ಆ ಮನೆಯಲ್ಲಿ ಏನಾದರೂ ಆ ಕನಸು ಬಿತ್ತು ಅಂತಂದರೆ ನಿಮಗೆ ಅತ್ಯಂತವಾಗಿ ಹೇರಳವಾಗಿ ಆ ಮನೆಗೆ ಹಣ ಬರುತ್ತೆ ಅಂತ. ಅಂದರೆ ಸಡನ್ನಾಗಿ ನಿಮಗೆ ಯಾವುದೋ ರೂಪದಲ್ಲಿ ಹಣ ಬರುತ್ತೆ. ಆ ಹಣ ಬಂದ್ರೂ ಕರ್ಪೂರನ ನಾವು ಹಚ್ಚಿದ ತಕ್ಷಣ ಯಾವ ರೀತಿ ಅದು ಕರಗಿ ಮಾಯ ಆಗೋಗುತ್ತೋ ಅದೇ ಥರ ಅದು ಮಾಯ ಆಗೋಗುತ್ತೆ ಅಂತ. ಹಾಗೇನೇ ಆ ಮನೆಯಲ್ಲಿ ನೀವು ಆ ಕನಸು ಬಿದ್ದಿತ್ತಲ್ಲ, ಆ ಕನಸು ಬಿದ್ದ ನಂತರ ಆ ದುಡ್ಡೆಲ್ಲ ಬಂತಲ್ಲ, ಆ ಮನೆಯಲ್ಲಿ ನಿಮಗೆ ವಾಸ ಮಾಡೋಕ್ಕೆ ಒಳ್ಳೆಯದಲ್ಲ ಅಂತ ಈ ಹಾವನ್ನು ಸುಡುವ ಕನಸಿನಲ್ಲಿ ಹೇಳ್ತಾರೆ ಅಂತ. ಹಾಗೆ ಇನ್ನು ಕೆಲವರಿಗೆ ಮರದ ಮೇಲೆ ಹತ್ತಿರೋ ಹಾವು, ಅಂದರೆ ಮರ ಇರುತ್ತೆ, ಆ ಮರದ ಮೇಲೆ ಹತ್ಕೊಂಡು ಹೋಗ್ತಾ ಇರುತ್ತೆ ಹಾವು ಅಂತ. ಈ ಚಿಹ್ನೆ ಬಂದ್ಬಿಟ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗೆ ಅಪಾರವಾದ ಧನಲಾಭ ಉಂಟಾಗುತ್ತೆ. ಧನಲಾಭ ಉಂಟಾದ್ರೂ ಆ ಧನಲಾಭದಿಂದ ಅವರಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ. ಅಂದರೆ ಈಗ ಮರ ಇರುತ್ತೆ, ಆ ಮರದ ಮೇಲೆ ಏನಾದರೂ ಹಾವು ಓಡ್ತಾ ಇದ್ರೆ ಅಂತ. ಇನ್ನು 18ನೇದು ಅಂತ ಬಂದಾಗ ಮರದ ಮೇಲಿನಿಂದ ಕೆಳಗಡೆ ಇಳಿಯುತ್ತಿರೋ, ಈಗ ಮೇಲ್ಗಡೆದಾಯಿತು, ಈಗ ಕೆಳಗಡೆ ಇಳಿಯುತ್ತಿರೋ ಹಾವು ಅಂತ ತಗೊಂಡಾಗ ಇದು ಒಂದು ಒಳ್ಳೆಯ ಸೂಚಕ ಅಂತಲೇ ತಗೋಬೇಕು. ಸೂಚಕ ತಗೊಂಡ್ರೂ ಅಷ್ಟೇ ತೊಂದರೆನೂ ಅನುಭವಿಸ್ತಾರೆ. ಯಾಕಂದರೆ ಇದರಲ್ಲಿ ಧನ ಬಂದರೂ ಧನ ನಷ್ಟವನ್ನು ಸೂಚಿಸುತ್ತೆ ಅಂತ ಹೇಳ್ಕೊಂಡು. ಹಾಗೆ 19ನೇದು ಬಂದು ದೇವಾಲಯದಲ್ಲಿ ಸರ್ಪ ಅಂತ. ಕೆಲವ್ರು ಹೇಳ್ತಾರೆ, ನಾನು ನಿಂತ್ಕೊಂಡಿದ್ದೆ ದೇವಸ್ಥಾನದಲ್ಲಿ ಸರ್ಪ ಓಡಾಡ್ತಿತ್ತು ಅಂತಂತಂದರೆ ಅದು ನಿಮ್ಮ ಜೀವನದಲ್ಲಿ ಶುಭ ಶಕುನವನ್ನೇ ತೋರಿಸ್ಕೊಳ್ಳುತ್ತೆ. ಅಂದರೆ ನೀವು ನಿಮ್ಮ ಜೀವನದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ನೀವು ಯಾವುದೋ ಒಂದು ಪ್ರಗತಿಕರ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅಥವಾ ಯಾವುದೇ ಶುಭಪ್ರದವಾದ ಒಂದು ಕಾರ್ಯವನ್ನು ಮಾಡ್ತಾ ಇದ್ರಿ, ಅದರಿಂದ ನಿಮಗೆ ಶ್ರೇಯಸ್ಸಾಗುತ್ತೆ, ಜೊತೆಗೆ ಒಳ್ಳೆ ಆನಂದವನ್ನು ಉಂಟು ಮಾಡುತ್ತೆ, ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಅಂದರೆ ದೇವಸ್ಥಾನದಲ್ಲಿ ಸರ್ಪಗಳೇನಾದರೂ ಕನಸಿನ ಮುಖಾಂತರ ಕಾಣಿಸಿದ್ರೆ ಅಂತ. ಅದೇ ಥರ ಇನ್ನೊಂದೇನು ಅಂದರೆ ಸರ್ಪದ ಮೇಲೆ ನಿಂತ್ಕೊಳ್ಳುವಂಥದ್ದು ಅಂತ. ಕೆಲವು ಸರ್ಪ ಇರುತ್ತೆ, ಅದ್ರ ಮೇಲೆ ನಿಂತಂಗೆ ಕೆಲವರಿಗೆ ಕನಸು ಕಾಣುತ್ತೆ ಅಂತ. ಹಾಗೆ ಸರ್ಪದ ಮೇಲೆ ಏನಾದರೂ ನಿಂತ್ಕೊಂಡಿತ್ತು ಅಂತಂದರೆ ನಿಮಗೆ ಕನಸು ಬಿದ್ದರೆ ಶತ್ರುಗಳ ಮೇಲೆ ನೀವು ಗೆಲುವು ಸಾಧಿಸ್ತೀರಿ ಅಂತ ಸೂಚನೆ. ನೀವು ಸರ್ಪ ಹೆಂಗಿರುತ್ತೋ ಸರ್ಪದ ಮೇಲೆ ನೀವೇನಾದರೂ ಒಂದು ಕಾಲಿಟ್ಟಿರೋದೋ ಅಥವಾ ಏನೋ ಆ ಥರ ಕಾಣ್ತು ಅಂತಂದಾಗ ನೀವು ಜಯಗಳಿಸ್ತೀರಿ ಅಂತ. ಇನ್ನು 21ನೇದು ಬಂದು ಹುತ್ತದಿಂದ ಹಾವು ಹೊರಗಡೆ ಬರುತ್ತೆ ಅಂತಲೇ ಅಂತಾರೆ. ಈ ಹಾವೇನಾದರೂ ಹೊರಗಡೆ ಬರೋದಿತ್ತು ಅಂತಂದಾಗ ಅಂದರೆ ಹುತ್ತ ನಿಮಗೆ ಕನಸಿನಲ್ಲಿ ಕ್ಲೀನಾಗಿ ಹುತ್ತ ಕಾಣ್ತಿದೆ, ಆ ಹುತ್ತದಿಂದ ಹಾವು ಈ ಥರ ಹೊರಗಡೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಆ ಥರ ಏನಾದರೂ ಬಂತು ಅಂದರೆ ಮುಂದಿನ ದಿನಗಳಲ್ಲಿ ನೀವು ತುಂಬ ನಷ್ಟವನ್ನು ಅನುಭವಿಸ್ತೀರಿ. ಅದು ಯಾವ ರೀತಿಯ ನಷ್ಟ ಆದರೂ ಆಗ್ಬೋದು, ಧನಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಆಸ್ತಿಯ ವಿಚಾರ ಆಗಿರ್ಬೋದು, ಅಥವಾ ಅಂದರೆ ನಮ್ಮ ಕುಟುಂಬದಲ್ಲಿ ಯಾವುದೋ ವ್ಯಕ್ತಿನ ಕಳ್ಕೊಳ್ಳೋ ಒಟ್ಟಿನಲ್ಲಿ ಅತ್ಯಂತವಾದಂಥ ನಷ್ಟವನ್ನು ತೋರಿಸುವಂಥದ್ದು ಅಂತ. ಹಾಗೆ ಕೆಲವರಿಗೆ ನೋಡ್ಬೋದು ಮನೆಯಲ್ಲೇ ಸರ್ಪ ಓಡಾಡ್ದಂಗೆ ಕಾಣೋದು ಅಥವಾ ಮನೆಯಲ್ಲೇ ಸರ್ಪ ಇರುತ್ತೆ ಅಂತ. ಅಂತಹದ್ದೇನಾದರೂ ನಿಮಗೆ ಕನಸು ಬಂತು ಅಂದರೆ ಅದು ಶುಭಪ್ರದ, ಅಂದರೆ ಒಳ್ಳೆಯದಂತಲೇ ನಾವು ಭಾವಿಸ್ಬೇಕಾಗುತ್ತೆ. ಆ ವ್ಯಕ್ತಿಗೆ ಆ ವಾಸವಾಗಿರೋ ಅಂದರೆ ಆ ಮನೆ ಅಂತ ಏನಿದೆ ಅದರ ಹಿರಿಮೆ ಜಾಸ್ತಿ ಆಗುತ್ತೆ. ಇದರಿಂದ ಮನೆಯವರೆಲ್ಲರಿಗೂ ಒಂದು ಒಳ್ಳೆಯದೇ ಆಗುತ್ತೆ ಅಂತ. ಹಾಗೆ ಇನ್ನೊಬ್ಬರಿಗೆ ಸರ್ಪವನ್ನು ಎತ್ತಿ ಬಿಸಾಡ್ದಂಗೆ ಕಾಣಿಸುತ್ತೆ. ಇದು ಬಂದು 23ನೇ ವಿಷಯ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಬಂದು ಸರ್ಪವನ್ನು ಎತ್ತುವಂಥದ್ದು ಅಂತ. ಆ ಥರ ಏನಾದರೂ ಎತ್ತಿಟ್ಕೊಂಡ್ರೆ ಅದು ಒಳ್ಳೆಯ ಕನಸು. ಅಂದರೆ ಮುಂಬರುವ ದಿನದಲ್ಲಿ ಇದು ನಿಮಗೆ ಒಳ್ಳೆಯ ಹಣವನ್ನು ಕೊಡುತ್ತೆ, ಕೀರ್ತಿ ಕೊಡುತ್ತೆ, ಲಾಭ ಕೊಡುತ್ತೆ, ಹಾಗೆ ಪ್ರತಿಷ್ಠೆಯನ್ನು ಕೊಡುತ್ತೆ ಅಂತ. ಇನ್ನು ಕೆಲವು ಸರ್ಪಗಳನ್ನ ಕೊಲ್ಲುವಂಥದ್ದು ಅಂತ. ಈ ಥರ ಕನಸು ಏನಾದರೂ ಬಿತ್ತು ಅಂತಂದರೆ ಮುಂಬರುವ ದಿನದಲ್ಲಿ ನಿಮಗೆ ಲಾಭನೂ ಸಿಗುತ್ತೆ, ಅಷ್ಟೇ ಜಯನೂ ಸಿಗುತ್ತೆ, ಅಷ್ಟೇ ಅವಮಾನನೂ ಆಗುತ್ತೆ. ನೋಡಿ, ಇಲ್ಲಿ ಪ್ಲಸ್ಸು ಇದೆ, ಸೊ ಇಲ್ಲಿ ಮೈನಸ್ಸು ಇದೆ. ಇನ್ನು ಸರ್ಪ ನಿಮ್ಮ ಜೊತೆ ಹಿಂಗೆ ತಲೆ ಎತ್ಕೊಂಡು ನಿಂತಿದೆ, ನೀವು ಅದ್ರ ಜೊತೆಗೆ ಸಂಭಾಷಣೆ ಮಾಡ್ತಾ ಇದ್ದೀರಿ ಅಂತ ಏನಾದರೂ ಕನಸಿನಲ್ಲಿ ಏನಾದರೂ ಬಂತು ಅಂದರೆ ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಫಲವನ್ನು ಹೊಂದುತ್ತಾನೆ. ಅಥವಾ ಯಾರೋ ಒಂದು ಶತ್ರುಗಳ ಕಾಟ ಇರ್ಬೋದು ಅಥವಾ ಯಾವುದೇ ಒಂದು ಕೆಲಸಗಳಾಗಿರ್ಬೋದು, ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯು ಆ ಕನಸಿನ ನಂತರದಲ್ಲಿ ಅವರು ಜಯಗಳಿಸ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾರಾದರೂ ಈ ಕನಸಿನಲ್ಲಿ ಏನಾದರೂ ಸರ್ಪಗಳು ಕಂಡು ಈ ಥರ ಕನಸುಗಳಿತ್ತು ಅಂದರೆ ಖಂಡಿತವಾಗ್ಲೂ ಭಯಪಡಬೇಕಾಗಿಲ್ಲ ವೀಕ್ಷಕರೇ. ಯಾಕಂದರೆ ಇದು ಹಿಂದಿನ ಜನ್ಮದ್ದು ಇರ್ಬೋದು, ಪ್ರೆಸೆಂಟ್ದು ಇರ್ಬೋದು, ಇವೆಲ್ಲವನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ. ಹಾಗೇನೇ
ನಮ್ಮ ನಂಜನಗೂಡು ಗ್ರಾಮದಲ್ಲಿರುವಂಥ ಗೊಳೂರು ಗ್ರಾಮದಲ್ಲಿ ಹುಣ್ಣಿಮೆ ಪೂಜೆ ಅಂದರೆ ನಾನು ಪ್ರತಿ ಬಾರಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಪೂಜೆಯನ್ನು ಅಲ್ಲಿ ಇಟ್ಕೊಂಡಿರ್ತೀನಿ. ಅದೇ ನಮ್ಮ ನಾಗದೇವ್ರದ್ದು ಬಂದುಬಿಟ್ಟು, ಹಾಗಾಗಿ ಅದು ಬಂದು 29ನೇ ತಾರೀಕು ಬೆಳಿಗ್ಗೆ 8ವರೆಗೆ ಪೂಜೆ ಮಾಡ್ತೀನಿ. ಅಲ್ಲಿ ಬಂದುಬಿಟ್ಟು ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಕ್ಷತ್ರ ಶಾಂತಿ, ರಾಹುಕೇತು ಶಾಂತಿಗಳು ಈ ಥರ ಎಲ್ಲ, ಹಾಗೆ ಮೈ ಮೇಲೆ ಬಂದು ಮಾತಾಡುವಂಥ ಎಷ್ಟೋ ಶಕ್ತಿಗಳಾಗಿರ್ಬೋದು, ಮಾಡಿಸಿರೋರು ಪ್ರೇತ ಬಾಧೆ ಆಗಿರ್ಬೋದು, ಎಸ್ಪೆಷಲಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ತೊಂದರೆಗಳು. ನಾನು ಹೇಳಿದೆ ಕಾಕವಂದ್ಯ ದೋಷ, ವಂದ್ಯ ದೋಷ, ಸೊ ಮೃತವಂದ್ಯ ದೋಷ, ಇವೆಲ್ಲವೂ ಪತಿ ವಿದ್ವೇಷಣೆ ವಂದ್ಯ, ಇವೆಲ್ಲವನ್ನು ನೆನ್ನೆ ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ. ಆ ಥರ ಯಾರಾದರೂ ಹಲವಾರು ತೊಂದರೆಗಳಿಂದ ಅನುಭವಿಸ್ತಾ ಇದ್ದರೆ, ಸಂತಾನ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಗೃಹಕ್ಕೆ ಸಂಬಂಧಪಟ್ಟಿರೋದು, ಭೂಮಿಗೆ ಸಂಬಂಧಪಟ್ಟಿರೋ ತೊಂದರೆಗಳಾಗಿರ್ಬೋದು, ಅವತ್ತಿನ ದಿನ ಹುಣ್ಣಿಮೆಯ ದಿನ ತಾವು ದಯಮಾಡಿ ನೇರವಾಗಿ ಪೂಜೆಗೆ ಬರ್ಬೋದು ಅಂತ ಈ ನನ್ನ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊತೀನಿ ವೀಕ್ಷಕರೇ. ಇಂದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಕಾರ್ಯಕ್ರಮದಲ್ಲಿ. ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಹಾಗೂ ಅವರ ತರಗತಿಗಳನ್ನು ಅಟೆಂಡ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂಥ ಅಡ್ರೆಸ್ಗೆ ಹೋಗಿ ಭೇಟಿ ಮಾಡ್ಬೋದು. ಹಾಗೂ ಇವತ್ತಿನ ಎಪಿಸೋಡನ್ನು ಮಿಸ್ ಮಾಡ್ಕೊಂಡಿದ್ದಲ್ಲಿ ಯೂಟ್ಯೂಬಲ್ಲಿ ವೀಕ್ಷಿಸಬಹುದು. ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ವಿಜಯ TV 24, ಇದು ನಂಬಿಕೆಯ ಪ್ರತಿಬಿಂಬ.